ಮೂಲಭೂತ ಸೌಕರ್ಯ ಕೇಳಿದ ವಿದ್ಯಾರ್ಥಿಗೆ ಧಮಕಿ ಹಾಕಲಾಗಿದೆ. ತಹಶೀಲ್ದಾರ್ ಧಮಕಿ ಹಾಕಿದ್ದಾನೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ತನ್ನ ಸಮಸ್ಯೆಗಳನ್ನು ಹೇಳಿಕೊಳ್ಳುವಂಥ ಸಂದರ್ಭದಲ್ಲಿ ತಹಶೀಲ್ದಾರಿಂದ ಧಮಕಿ ಇದೆ. ಮೂಲಭೂತ ಸೌಕರ್ಯ ಕೇಳಿರುವಂಥ ಲಾ ವಿದ್ಯಾರ್ಥಿಗೆ ಧಮಕಿ ಹಾಕಲಾಗಿದೆ. ಚಿಕ್ಕನಾಯಕನಹಳ್ಳಿಯ ತಹಶೀಲ್ದಾರ್ ಮೇಲೆ ಕೇಳಿ ಬರ್ತಾ ಇರುವಂಥ ಆರೋಪ. ತುಮಕೂರಿನ ಚಿಕ್ಕನಾಯಕನಹಳ್ಳಿ ತಹಶೀಲ್ದಾರ್ ಪುರಂದರ ಅಂತೇಳಿ ಆತನ ಹೆಸರು. ನಿನ್ನ ವಿದ್ಯಾರ್ಥಿ ಜೀವನವನ್ನು ಹಾಳು ಮಾಡ್ತೀನಿ ಅಂತ ಹುಷಾರ್ ಅಂತೇಳಿ ಆವಾಜ್ ಹಾಕುವಂಥ ಕೆಲಸ ಮಾಡಿದ್ದಾನೆ ಈತ. ಬಡವರಿಗೆ ಮೂಲಭೂತ ಸೌಕರ್ಯ ಕೇಳಿರುವಂಥ ವಿದ್ಯಾರ್ಥಿಗೆ ಈ ರೀತಿಯಾಗಿ ಆವಾಜ್ ಹಾಕ್ತಾನೆ ಅಂತ ಹೇಳಿದ್ರೆ ಈತನಿಗೆ ಆ ಚೇರ್ ಮೇಲೆ ಕೂಡಿಸಿದ್ದು ಯಾಕೆ? ಶಿಡ್ಲೆಕಟ್ಟೆ ಗ್ರಾಮದ ಕಾನೂನು ವಿದ್ಯಾರ್ಥಿ ಈತ. ಅಂದರೆ ಲಾ ಓದ್ಕೊಂಡಿರ್ತಾನೆ. ದೇವರಾಜ್ಗೆ ಬೆದರಿಕೆ ಬಂದಿದೆ ಅನ್ನೋದು, ವಾಟ್ಸಪ್ ಕರೆ ಮಾಡಿ ಬೆದರಿಕೆಯನ್ನು ಹಾಕಿದ್ದಾನೆ ಅನ್ನುವಂಥ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ವೃದ್ಧೆ ದೊಡ್ಡಮ್ಮನ ಬಡ ಕುಟುಂಬಕ್ಕೆ ಮೂಲಭೂತ ಸೌಕರ್ಯ ಒದಗಿಸುವಂತೆ ಪಾಪ ಮನವಿಯನ್ನು ಮಾಡ್ತಾನೆ. ಆದರೆ ಆ ತಹಶೀಲ್ದಾರ್ ತನ್ನ ಕರ್ತವ್ಯ ಅದು. ಆತ ಕೆಲಸ ಏನು, ಯಾರೆಲ್ಲ ಸಮಸ್ಯೆ ಇರ್ತಾರೆ ಅಂಥವ್ರಿಗೆ ಯಾವ ರೀತಿಯಾಗಿ ಪರಿಹಾರ ಕೊಡಬೇಕು ಕೆಲಸವನ್ನು ಮಾಡುವಂಥದ್ದು ತಹಶೀಲ್ದಾರ್ನ ಜವಾಬ್ದಾರಿ ಅದು. ಆದರೆ ಆತ ಸಮಸ್ಯೆ ಕೇಳ್ಕೊಂಡು ಬಂದಿರುವಂಥ ಒಬ್ಬ ವಿದ್ಯಾರ್ಥಿಗೆ ಧಮಕಿ ಹಾಕ್ತಾನೆ ಅಂತ ಹೇಳಿದ್ರೆ ಈತನಿಗೆ ಯಾಕೆ ಆ ಚೇರ್ ಮೇಲೆ ಕೊಡಿಸ್ಬೇಕು? ಈತ ಇರೋದು ಯಾಕೆ? ಸುಮ್ಮನೆ ಫೋಸ್ ಕೊಡೋಕ್ಕ, ನಾನು ತಹಶೀಲ್ದಾರ್ ಅಂತೇಳಿ ಹೇಳ್ಕೊಂಡು, ಅಥವಾ ಲೂಟಿ ಮಾಡಕ್ಕ? ತಹಶೀಲ್ದಾರ್ ಮೇಲೆ ಬರ್ತಾ ಇರುವಂಥ ಭಾಳ ಗಂಭೀರ ಆರೋಪ ಇದು. ಸಮಸ್ಯೆ ಇದೆ ಅಂತ ಹೇಳಿದಾಗ ಆ ಸಮಸ್ಯೆಗೆ ಪರಿಹಾರ ಕೊಡೋ ಕೆಲಸ ಮಾಡಬೇಕು. ಇಲ್ಲಾಂದರೆ ಏನು ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಧಮಕಿ ಹಾಕೋದಲ್ಲ. ಧಮಕಿ ಹಾಕೋರಿದ್ರೆ ಆ ಚೇರ್ ಮೇಲೆ ನೀವು ಯಾಕೆ ಇರ್ತೀರಾ ಅಂತ, ನೀವು ಯಾಕೆ ತಹಶೀಲ್ದಾರ್ ಆಗಿ ಹೋಗ್ತೀರಿ? ಏನು ರೌಡಿಸಮ ಧಮಕಿ ಹಾಕಕ್ಕೆ? ಆ ವೃದ್ಧೆಯ ಸಮಸ್ಯೆಯ ಬಗ್ಗೆ ಪಾಪ ಲಾ ವಿದ್ಯಾರ್ಥಿ ಪ್ರಶ್ನೆಯನ್ನು ಮಾಡಿರ್ತಾನೆ, ಮೂಲಭೂತ ಸೌಕರ್ಯದ ಬಗ್ಗೆ ಮಾಹಿತಿಯನ್ನು ಕೇಳ್ತಾನೆ. ಅದಕ್ಕೆ ಧಮಕಿ ಹಾಕ್ತೀರಿ ಅಂತ ಹೇಳಿದ್ರೆ? ಸರ್, ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಉಳಿಯಾರ್ ಹೋಬಳಿ ಶಿಡ್ಲಕಟ್ಟೆ ಗ್ರಾಮದ ದೇವರಾಜು ಅಂತೇಳಿ ನಾನು ಇನ್ನೂ ಓದ್ತಾ ಇರುವಂಥ ವಿದ್ಯಾರ್ಥಿ. ಏನು ಓದ್ತಾ? ಸರ್, ಲಾ ಓದ್ತಾ ಇದ್ದೀನಿ ಬೇರೆ ಸರ್. ಹಿಂಗೆ ಸಾಮಾಜಿಕವಾಗಿ ಹಿಂದುಳಿದಂಥ ಕುಟುಂಬಗಳನ್ನ ಬೆಳಕಿಗೆ ತರ್ತಂಥ ಪ್ರಯತ್ನ ಮಾಡ್ತಾಯಿದ್ದೀನಿ ಸರ್. ಅವ್ರ ಕುಟುಂಬಗಳಿಗೆ ಮೂಲಭೂತ ಸೌಕರ್ಯಗಳಿಂದ ವಂಚಿತ ಆಗಿರೋ ಕುಟುಂಬಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸೋವಂಥ ಕೆಲಸ ಮಾಡ್ತಾಯಿದ್ದೀನಿ ಸರ್. ಏನಾಯ್ತು ಸರ್? ಹೀಗೆ ಒಂದು ಕುಟುಂಬ ಮೂಲಭೂತ ಸೌಕರ್ಯಗಳು ಮತ್ತು ದಾಖಲೆಗಳಿಲ್ಲದೆ ಕುಟುಂಬ ತುಂಬ ಬಡತನದಲ್ಲಿ ಹಿಂದುಳಿದಿದೆ ಸರ್. ನವೀನ ಅನ್ನೋ ಹುಡುಗ 6ನೇ ಕ್ಲಾಸ್ ಓದ್ತಾ ಇರೋದ್ರಿಂದ ಆ ಕುಟುಂಬಕ್ಕೆ ಯಾರೂ ಆಧಾರವಾಗಿಲ್ಲದಿರೋ ಕಾರಣ ನಾನು ಆ ಕುಟುಂಬದ ಮುತುವರ್ಜಿ ವಹಿಸಿ ಆ ಕುಟುಂಬಕ್ಕೆ ಮೂಲಭೂತ ಸೌಕರ್ಯಗಳು ಮತ್ತು ದಾಖಲೆಗಳನ್ನ ಒದಗಿಸೋದಕ್ಕೆ ನಿಟ್ಟಿನಲ್ಲಿ ನಾನು ಆ ಕುಟುಂಬಕ್ಕೆ ಎಲ್ಲ ಸರ್ಕಾರಿ ಅಧಿಕಾರಿಗಳ ಹತ್ರ ಮನವಿ ಮಾಡಿಕೊಂಡೆಪ್ಪ ಸ್ಟಾರ್ಟಿಂಗು. ಆದರೆ ಯಾವುದೇ ಸರ್ಕಾರಿ ಅಧಿಕಾರಿಗಳು ಸ್ಪಂದಿಸಲಿಲ್ಲ. ಕೊನೆಗೆ ರಿಪಬ್ಲಿಕ್ ಕನ್ನಡ ಮತ್ತು ಕೆಲವು ಮಾಧ್ಯಮಗಳು ಇದನ್ನು ಸುದ್ದಿ ಮಾಡಿದ್ರಿಂದ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಇದೆಲ್ಲ ಅಂದರೆ ಆ ಕುಟುಂಬಕ್ಕೆ ಮೂಲಭೂತ ಸೌಕರ್ಯ ಬೇಕು ಅಂತೇಳಿ ಪಾಪ ಲಾ ವಿದ್ಯಾರ್ಥಿ ಮನವಿಯನ್ನು ಮಾಡಿದರೂ ಕೂಡ ಆತನಿಗೆ ಧಮಕಿ ಹಾಕಲಾಗತ್ತೆ ಅಂತ ಹೇಳಿದ್ರೆ ಈತನಿಗೆ ಏನು ಹೇಳಬೇಕು ಅಂತೇಳಿ ಕೊನೆಗೂ ಕೂಡ ಈಗ ಆ ಕುಟುಂಬಕ್ಕೆ ಮೂಲಭೂತ ಸೌಕರ್ಯ ಸಿಕ್ಕಿದೆಯಾ ಇಲ್ಲ? ಎಂ ಕುಮಾರ್, ಏನಂತಂದ್ರೆ ಒಂದು ಚಿಕ್ಕನಾಯಕನಹಳ್ಳಿಯ ಒಂದು ತಾಲೂಕಿನಾದ್ಯಂತ ಏನು ಒಂದು ಬಳ್ಳಾರಿ ಮಾದರಿಯಲ್ಲಿ ಒಂದು ರೀತಿ ಗಡಿ ಭಾಗದ ಈ ಪ್ರದೇಶ ಆಗಿರೋದ್ರಿಂದ ತುಂಬಾ ಹಿಂದುಳಿದಿರ್ತಕ್ಕಂಥ ಒಂದು ಪ್ರದೇಶ. ಇಲ್ಲಿ ಸಾಕಷ್ಟು ಜನ ಒಂದು ಮೂಲಭೂತ ಸೌಕರ್ಯದಿಂದ ಒಂದು ಬಳಲ್ತಾ ಇದ್ದಾರೆ. ಮೂಲಭೂತ ಸೌಕರ್ಯಗಳು, ಕನಿಷ್ಠ ಮೂಲಭೂತ ಸೌಕರ್ಯಗಳು ಕೂಡ ಈ ಭಾಗದಲ್ಲಿ ಕೆಲವು ಜನಗಳಿಗೆ ಸಿಕ್ಕಿಲ್ಲ. ಹೀಗಾಗಿ ಇಲ್ಲಿನ ಒಬ್ಬ ಲಾ ವಿದ್ಯಾರ್ಥಿ ದೇವರಾಜು ಎಂಬಾತ ಏನಿದ್ದಾನೆ, ಈತ ಒಂದು ಗ್ರಾಮಗಳಿಗೆ ಹೋಗಿ ಯಾರೆಲ್ಲ ಈ ತರ ತುಂಬಾ ಬಡವರಿದ್ದಾರೆ ಅಂಥವ್ರನ್ನೆಲ್ಲ ಒಂದು ಸರ್ವೆ ಮಾಡಿ ಅವ್ರಿಗೆ ಒಂದಷ್ಟು ಸೇವೆಗಳನ್ನ ಒದಗಿಸುವಂತ ಒಂದು ಸಾಮಾಜಿಕ ಕಾರ್ಯವನ್ನ ಮಾಡ್ತಾ ಇರ್ತಾನೆ. ಈತ ಅವನು ಲಾ ಓದ್ತಾ ಇರ್ತಕ್ಕಂಥ ಒಂದು ವಿದ್ಯಾರ್ಥಿಯಾಗಿದ್ದು ಈತ ತನ್ನ ವಿದ್ಯಾಭ್ಯಾಸದ ಜೊತೆಗೆ ಈ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾನೆ. ಈ ಸಂದರ್ಭದಲ್ಲಿ ಒಂದು ದೊಡ್ಡರಾಂಪುರ ಅಂತ ಒಂದು ಗ್ರಾಮ, ಈ ಗ್ರಾಮದಲ್ಲಿ ಒಂದು ದೊಡ್ಡಮ್ಮ ಅಂತಕ್ಕಂಥ ಒಂದು ಅಜ್ಜಿಯ ಒಂದು ಕುಟುಂಬ. ಇವ್ರ ಮನೆಯಲ್ಲಿ ಒಂದು 3-4 ಜನರು ಇರ್ತಾರೆ. ಇವರೆಲ್ಲರೂ ಕೂಡ ಯಾವುದೇ ಒಂದು ಮೂಲಭೂತ ಸೌಕರ್ಯ ಇರಲ್ಲ. ಇವ್ರಿಗೆ ಆಧಾರ್ ಕಾರ್ಡ್ ಸಹಿತ ಇವರ ಕುಟುಂಬದಲ್ಲಿ ಇರಲ್ಲ. ಹೀಗಾಗಿ ಈ ಒಂದು ಆಧಾರ್ ಕಾರ್ಡ್ ಮತ್ತೆ ಇವರಲ್ಲಿ ಯಾವುದೇ ದಾಖಲೆಗಳಿಲ್ಲದೆ ಇದ್ದರಿಂದ ಇವ್ರಿಗೆ ಯಾವುದೇ ರೀತಿಯ ಸರ್ಕಾರಿ ಸೌಲಭ್ಯಗಳು ಈ ಕುಟುಂಬಕ್ಕೆ ಸಿಕ್ಕಿರಲ್ಲ. ಹೀಗಾಗಿ ಇವರು ಒಂದು ಗ್ರಾಮದವರೇ ಇವರನ್ನ ಸಾಕಿ ಸಲಹುತ್ತಾ ಇರ್ತಾರೆ. ಒಂದು ಎದುರುಗಡೆ ಇದ್ದಂತ ಒಂದು ಶಾಲೆಯಲ್ಲಿ ಇವರು ಬಿಸಿ ಊಟವನ್ನ ಇಸ್ಕೊಂಡು ಬಂದು ಇವರು ಮನೆಯಲ್ಲಿ ಎಲ್ಲರೂ ಅದನ್ನೇ ಒಂದು ಪ್ರತಿನಿತ್ಯ ಇವರು ಬಿಸಿ ಊಟವನ್ನೇ ಇವರು ಆಹಾರವಾಗಿ ಅವಲಂಬಿಸಿರ್ತಾರೆ. ಮತ್ತೆ ಇನ್ನು ಗ್ರಾಮಸ್ಥರು ಕೂಡ ಇವ್ರನ್ನ ಮನೆಗಳಲ್ಲಿ ಒಂದು ಊಟವನ್ನ ಕೊಟ್ಟು ಇವರನ್ನ ಸಾಕ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ
ಇಂಥ ಒಂದು ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದಂತ ಈ ಕುಟುಂಬದ ಪರವಾಗಿ ದೇವರಾಜು ಅಂತಕ್ಕಂಥವ್ರು ಈ ವಿದ್ಯಾರ್ಥಿ ಏನಿದ್ದಾರೆ ಈತ ಅವರಿಗೆ ಒಂದು ಮೂಲಭೂತ ಸೌಕರ್ಯವನ್ನ ಕೊಡಿಸ್ಬೇಕು ಅಂತಕ್ಕಂಥದ್ದಾಗಿ ತಹಶೀಲ್ದಾರ್ ಕಚೇರಿಗೆ ಕರೆದುಕೊಂಡೋಗಿ ಈ ಕುಟುಂಬವನ್ನ ಒಂದು ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು ಇನ್ನಿತರೆ ಇವರಿಗೆ ಒಂದು ಮನೆ ಇರ್ಬೋದು ಈ ತರದೆಲ್ಲ ಒಂದು ಸೌಲಭ್ಯವನ್ನ ಕಲ್ಪಿಸ್ಕೊಡಿ ಅಂತಕ್ಕಂಥದ್ದಾಗಿ ತಹಶೀಲ್ದಾರ್ ಬಳಿ ಹೋಗ್ತಾರೆ. ಆದ್ರೆ ತಹಶೀಲ್ದಾರ್ ಪುರಂದರ ಅವರು ಇವ್ರಿಗೆ ಯಾವುದೇ ರೀತಿಯ ಒಂದು ಇವರ ಮನವಿಗಾಗ್ಲಿ ಇವರ ಒಂದು ಒತ್ತಾಯಕ್ಕಾಗ್ಲಿ ಒಂದು ಸ್ಪಂದಿಸಿರೋದಿಲ್ಲ. ಹೀಗಾಗಿ ಕೆಲವು ಮಾಧ್ಯಮಗಳಲ್ಲೂ ಕೂಡ ಈ ಬಗ್ಗೆ ಹಿಂದೆ ವರದಿಯಾಗಿರುತ್ತೆ. ವರದಿಯಾದ ನಂತರ ಒಂದಷ್ಟು ತಹಶೀಲ್ದಾರ್ ಎಚ್ಚೆತ್ಕೊಂಡು ನಾವೆಲ್ಲ ಇವರಿಗೆ ಸೌಲಭ್ಯವನ್ನ ಕಲ್ಪಿಸ್ಕೊಡ್ತೀವಿ ಅಂತಕ್ಕಂಥದ್ದಾಗ ಒಂದು ಭರವಸೆಯನ್ನ ಕೊಟ್ಟಿರ್ತಾರೆ. ಆದ್ರೂ ಕೂಡ ಒಂದು 7 ತಿಂಗಳ ಕಾಲ ಈ ಒಂದು ಭರವಸೆ ಕೊಟ್ಟು 7 ತಿಂಗಳಾದ್ರೂ ಕೂಡ ಯಾವುದೇ ಒಂದು ಸೌಲಭ್ಯವನ್ನ ಮಾಡಿಕೊಟ್ಟಿರೋದಿಲ್ಲ. ಹೀಗಾಗಿ ದೇವರಾಜು ಮತ್ತೆ ಈ ಒಂದು ವಿಚಾರವನ್ನ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಮತ್ತೆ ಅವ್ರು ವಾಟ್ಸಪ್ಗೂ ಕೂಡ ಈ ಒಂದು ಬಗ್ಗೆ ಒಂದು ಪ್ರಶ್ನೆ ಮಾಡ್ತಾರೆ. ಸೊ ಹೀಗಾಗಿ ಒಂದು ಸಾಮಾಜಿಕ ಜಾಲತಾಣಗಳು ಬೇರೆ ಬೇರೆ ಇದರಲ್ಲೂ ಕೂಡ ತಹಶೀಲ್ದಾರ್ ಅವರ ಬಗ್ಗೆ ಈ ಒಂದು ಪ್ರಕರಣದ ಬಗ್ಗೆ ಏನ್ ಕ್ರಮ ಕೈಗೊಂಡಿದ್ರಿ ಅಂತಕ್ಕಂಥದ್ದಾಗಿ ಒಂದು ಪ್ರಶ್ನೆಯನ್ನ ಎತ್ತುತ್ತಾರೆ. ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಹಶೀಲ್ದಾರ್ ನೇರವಾಗಿ ಇವರಿಗೆ ವಾಟ್ಸಪ್ ನ ಕರೆ ಮಾಡಿ ಇವರಿಗೆ ಧಮಕಿ ಹಾಕುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಈ ಕುರಿತಾಗಿ ನನಗೆ ರಕ್ಷಣೆ ಬೇಕು ಅಂತ ಹೇಳಿ ಈಗ ದೇವರಾಜು ಒಂದು ಮಾನವ ಹಕ್ಕು ಆಯೋಗ ಸೇರಿದಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಎಸ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.